ಪ್ರಕೃತಿ. ಅದರ ಬಗ್ಗೆ ಹೇಳ್ತಾ ಇದ್ದರೆ ನಾನು ಹೆಚ್ಚು ಅದರ ಬಗ್ಗೆ ಹೇಳುವುದಿಲ್ಲ. ಅಂದರೆ ಹುಡುಕಾಟ ಮುಂದುವರಿದಿದೆ. ಸಾಹಿತ್ಯ ಅಂದರೆ ಯಾವಾಗಲೂ ಹಾಗೆ, ಸಾಹಿತ್ಯ ಪ್ರವರ್ತಕ ಅಂದರೆ ಕೂಡ ಹಾಗೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ನಾನು ಹಾರೈಸ್ತೇನೆ. ಮಧ್ಯಾಹ್ನ ಊಟದ ಬಳಿಕ 5 ಉಪನ್ಯಾಸಗಳನ್ನು ಏರ್ಪಡಿಸಲಾಗಿದೆ. ಅಂದರೆ ಕಿರು ಉಪನ್ಯಾಸಗಳು. ಅವೆಲ್ಲವೂ ಕೂಡ ಕಾಸರಗೋಡಿನ ಸಾಹಿತ್ಯ, ಸಂಸ್ಕೃತಿ ಮತ್ತು ಜ್ವಲಂತ ಸಮಸ್ಯೆಗಳ ಕುರಿತಾದಂಥವು ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಅದರ ಹೆಸರೇ ಸೂಚಿಸುವ ಹಾಗೆ ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನ ಅನ್ನುವ ಶೀರ್ಷಿಕೆಯೇ ನಮಗೆ ಮನದಟ್ಟು ಮಾಡಿಕೊಡುವ ಹಾಗೆ ಮಧ್ಯೆ ಮಧ್ಯೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ. ಸಂಘಟಿತವಾಗಿ ಸೇರಿಕೊಂಡಿದ್ದಂಥ ಈ ಕಾಲಘಟ್ಟದಲ್ಲಿ ಬೆಳೆದ ಮತ್ತು ಅವರೆಲ್ಲ ಗೊತ್ತು ನಮಗೆ. ಬನಾರಿಯವರ ಪುಸ್ತಕಗಳನ್ನು ಓದಿದರೆ ಅವರು ಯಾರ ಬಗ್ಗೆ ಬರೀತಾ ಇದ್ದಾರೆ ಅವರೆಲ್ಲ ನಮಗೆ ಗೊತ್ತಿತ್ತು. ಹಾಗಾಗಿ ಅದು ನಮ್ಮದೇ ಕಥೆ ಅಂತ ಹೇಳಿ ನಾನು ಇದನ್ನು ನಾನು ಮಂಗಳೂರಿನಲ್ಲಿ ಒಂದು ಮೆಟಾಫರ್ ಮೂಲಕ ಹೇಳಿ ನನ್ನ ಹೆಚ್ಚು ಉದ್ದ ಎಳೆಯುವುದಿಲ್ಲ. ಆ ಮೆಟಾಫರ್ ಯಾವುದು ಅಂತಂದರೆ ರಾಮಾಯಣದ ಕೊನೆಯ ಭಾಗ. ರಾಮಾಯಣವನ್ನು ಬರೆದವನು ವಾಲ್ಮೀಕಿ ರಾಮಾಯಣವನ್ನು ಬರೆದ ಮೇಲೆ ಅದನ್ನು ಮೊದಲ ಬಾರಿಗೆ ಬಾಯಿಪಾಠ ಕಲಿತದ್ದು ಕುಶಲವರು ಮತ್ತು ಅದನ್ನು ಹಾಡಿದ್ದು ವಾಲ್ಮೀಕಿ ಆಶ್ರಮದಲ್ಲಿ. ವಾಲ್ಮೀಕಿ ಬರೆದ ಕಥೆಯನ್ನು ಹಾಡಿದ್ದು ವಾಲ್ಮೀಕಿ ಆಶ್ರಮದಲ್ಲಿ, ಕೇಳಿದ್ದು ಸ್ವತಃ ಲೇಖಕನಾದ ವಾಲ್ಮೀಕಿ. ಎಷ್ಟು ಚೆನ್ನಾಗಿದೆ ನೋಡಿ ಆ ರೂಪಕ. ರಾಮಾಯಣದ ನಾಯಕ ಮಹಾನಾಯಕ ರಾಮನೇ. ಕಾವ್ಯದ ಹೆಸರೇ ರಾಮಾಯಣ. ಆದರೆ ಕುಶಲವರು ರಾಮಾಯಣವನ್ನು ವಾಲ್ಮೀಕಿ ಆಶ್ರಮದಲ್ಲಿ ಹಾಡುವಾಗ ಸುಸೂತ್ರವಾಗಿ ಹಿಂದೆ ಬಂದಿದೆ. ಕೇಳು ಜನಮೇಜಯ ಧರಿತ್ರಿ ಪಾದ ಅಂತ ಹೇಳಿ ಜನಮೇಜಯನಿಗೆ ಸೂತ ಮುನಿಗಳು ಕಥೆ ಹೇಳುವುದು ಜನಮೇಜಯನ ಕಥೆಯಲ್ಲಿ. ಇವರೆಲ್ಲ ಯಕ್ಷಗಾನದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಂದು ಕಾಲಘಟ್ಟ. ಅದು ತಾಳಮದ್ದಲೆಯ ದೃಷ್ಟಿಯಿಂದ ಸುವರ್ಣ ಯುಗ. ಒಂದೊಂದು ತಾಳಮದ್ದಲೆಗೆ 1,500 2,000 ಜನ ಸೇರ್ತಾ ಇದ್ರು. ಬಲಿಪರಂತ ಭಾಗವತರಿದ್ದರು, ಮೈಂಡಪ್ರೈಗಳಿದ್ರು, ನಾರಾಯಣ ಕಿಲ್ಲೆಯವರ ಅರ್ಥ, ಹೀಗೆ ಅನೇಕರು. ಆ ಒಂದು ದೊಡ್ಡ ಲೋಕ ಅದು, ಈ ಪ್ರದೇಶದ ದೊಡ್ಡ ಲೋಕ. ಶ್ರೇಣಿಯವರು ಆಮೇಲೆ ಸೇರಿಕೊಂಡರು, ಕೊಳಲೆ ಶಾಸ್ತ್ರಿಗಳು ಸೇರಿಕೊಂಡರು. ಇದು ಯಕ್ಷಗಾನ ಲೋಕದ ಸುವರ್ಣ ಯುಗ, ತಾಳಮದ್ದಲೆ ಲೋಕದ ಸುವರ್ಣ ಯುಗ. ಆ ಸುವರ್ಣ ಯುಗದ ಅತ್ಯುತ್ತಮ ಗುಣಗಳನ್ನು ಅರ್ಥ ಮಾಡಿಕೊಂಡಂಥ ಬನಾರಿಯವರು ಒಂದು ಬಹಳ ಉತ್ಕೃಷ್ಟವಾದಂಥ ಒಂದು ಪ್ರಬಂಧ ಬರೀತಾರೆ. ನಾನಿದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಬನಾರಿಯವರು ಬರೆದ ಆ ಲೇಖನ ಇವತ್ತಿಗೂ ಕೂಡ ನಮಗೆ ಎಷ್ಟು ಪ್ರಸ್ತುತವಾಗ್ತದೆ ಎಂಬ ಕಾರಣಕ್ಕೆ ಹೇಳೋದು ನಾವು. ಅವ್ರು ಹೇಳುವ ಮಾತು ಅಂದರೆ, ಪ್ರಸಂಗವನ್ನು ಹೇಳದಿದ್ರೆ ನಿಲ್ಲಿಸ್ತಾನೂ ಇರಲಿಲ್ಲ. ಮತ್ತು ಕೇಳಲಿಕ್ಕೆ ಅದು ಆತ ಮನಿತ ಒಂದು 2 ಬಿಸಿಲು ಮಾಡ್ರಂತೆ ಮಕ್ಕಳು ಏರ್ ಸಾವು ಮಕ್ಕಳು, ಅದು ಪೂರಕ. ಆದರೆ ಅಶೋಕ ಭಟ್ ಉಜಿರೆ ಅವರು ಒಂದು ಆಟದಲ್ಲಿ ಎದುರಾದಂಥ ಸಮಸ್ಯೆ ಬೇರೆ, ಅದು ಒಂಥರ ಡಿಸ್ಟರ್ಬ್ ಆಗುವಾಗ ಇತ್ತು. ಅಶೋಕ ಭಟ್ರು ಹಾಗೆ ಹೇಳಿದ್ದು ವೇದಿಕೆ ಮೇಲೆ ಸರಿಯಾಗಿ ಕೃಷ್ಣನ ವೇಷ ಹಾಕಿ ಬಂದು ಬಾಯಿ ಮುಚ್ಚಿ ಅದನ್ನು ಒಳಗೋಗಿ ಸಂಘಟನೆಗೆ ಹೇಳಿ ನಿಲ್ಲಿಸ್ಬೋದು, ಅದೆಲ್ಲ ಬೇರೆ. ಆದರೆ ಆ ಪ್ರೇಕ್ಷಕರು ಸಿಳ್ಳೆ ಓದೋದು, ಪೆಟ್ಟು ಓದೋದು, ಬೊಬ್ಬೆ ಹೊಡೋದು, ಅದು ನಿಜವಾಗಿ ಡಿಸ್ಟರ್ಬ್, ನಾಟ್ ಎನ್ಕರೇಜಿಂಗ್, ಬಟ್ ಇಟ್ ವಾಸ್ ಡಿಸ್ಟರ್ಬಿಂಗ್. ಅದು ಒಪ್ಪಿಕೊಳ್ಬೇಕು ನಾವು. ಇಂಥ ಸಂದರ್ಭದಲ್ಲಿ ಸಾಮಾನ್ಯ ಪ್ರೇಕ್ಷಕ ರಸಗ್ರಹಣ ಮಾಡಲಿಕ್ಕೆ ಬೇಕಾದಂಥ ಒಂದು ವ್ಯಕ್ತಿತ್ವವನ್ನು, ಒಂದು ಅನುಭವವನ್ನು ರೂಢಿಸಿಕೊಂಡು ಬಂದರೆ ಒಳ್ಳೆಯದು ಎಂಬ ಮಾತಿನಲ್ಲಿ ಪ್ರಸಂಗ ಕಟ್ಟುವ ಕಲಾವಿದ, ಪ್ರಸಂಗವನ್ನು ಸಂವಹನ ಮಾಡುವ ಹಿಮ್ಮೇಳ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಒಬ್ಬ ಪ್ರೇಕ್ಷಕ, ಇದನ್ನು ಒಂದು ಸಮಗ್ರವಾಗಿ ಗ್ರಹಿಸಿ ಯಕ್ಷಗಾನವನ್ನು ಕಟ್ಟಿದ ಇದನ್ನು ಹೀಗೆ ಮಾಡಿದರೆ ಇದು ಮುಂದಿನ ತಲೆಮಾರಿಗೆ ಉಳಿತದೆ ಎಂಬ ಒಂದು ಆಶಾವಾದವನ್ನು ಪ್ರಕಟಿಸುವ ಬಹಳ ಒಳ್ಳೆಯ ಯಕ್ಷಗಾನದ ಲೇಖಕ. ಅವರ ಕಾವ್ಯದಲ್ಲಿ ಕೂಡ ಇದೇ ಗುಣ ಇದೆ.
ಪ್ರಾಸ ಇರ್ತದೆ, ಆದರೆ ಅಧಿಕ ಪ್ರಸಂಗ ಇರುವುದಿಲ್ಲ, ಒಂದು ಮಾತು ಕೂಡ ಇರುವುದಿಲ್ಲ, ಎಷ್ಟು ಬೇಕೋ ಅಷ್ಟೇ ಬರೆಯುವುದು. ಮಾತಾಡುವಾಗಲೂ ಹಾಗೆ ಅವರು ಹೆಚ್ಚು ನಾವೆಲ್ಲ ಪಟ್ಟಂಗಡದಾಗ ಉಳಿದಿಲ್ಲ, ನಾಲ್ಕೇ ಮಾತು ಮುತ್ತಿನಂತ ಮಾತಾಡ್ತಾರೆ. ಈ ಎಲ್ಲ ಕಾರಣಗಳಿಗೆ ನನ್ನಂಥವನಿಗೆ ಬನಾರಿಯವರು ತುಂಬ ಇಷ್ಟ. ಆದ್ದರಿಂದ ಬಿಳಿಮಲೆಯವರು ಬನ್ನಿ ಅಂತ ಹೇಳಿದಾಗ ನಮ್ಮಲ್ಲಿ ರಾಜಕೀಯ ಬದಲಾವಣೆಗಳು ಸಾಕಷ್ಟು ಆಗ್ತಾ ಇವೆ. ಬೇರೆ ಬೇರೆ ಕಾರಣಗಳಿಗೆ ನಾವಲ್ಲಿ ಇರಬೇಕಾದಂಥ ಅವಶ್ಯಕತೆ ಇದ್ದರೂ ಕೂಡ ಆ ಎಲ್ಲ ಘಟನೆಗಳು ಬನಾರಿಯವರ ಬಗ್ಗೆ ಎರಡು ಒಳ್ಳೆ ಮಾತು ಹೇಳುವುದಕ್ಕಿಂತ ಶ್ರೇಷ್ಠವಾದ್ದು ಅಲ್ಲ ಎಂಬ ನಂಬಿಕೆ ನನ್ನಲ್ಲಿ ಗಾಢವಾಗಿ ಇರುವುದರಿಂದ ನಾನಿಲ್ಲಿ ನಿಲ್ಲುವ ಕೆಲಸ ಮಾಡಿದ್ದೇನೆ. ಬನಾರಿಯವರಿಗೆ ಶುಭವಾಗಲಿ ಅಂತ ಹೇಳಲಿಕ್ಕೆ ನಾನು ಅವರಿಗಿಂತ ತುಂಬ ಚಿಕ್ಕವನು. ಆದರೆ ನಾನು ಮತ್ತು ನನ್ನ ತಲೆಮಾರಿನ ಒಂದು ದೊಡ್ಡ ಪ್ರೇಕ್ಷಕ ವರ್ಗಕ್ಕೆ ಒಂದು ತಿಳುವಳಿಕೆಯನ್ನು ಹಂಚಿದ, ಯಕ್ಷಗಾನದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವ ಹಾಗೆ ಮಾಡಿದ, ಯಕ್ಷಗಾನಕ್ಕೆ ಒಂದು ಶಿಸ್ತನ್ನು ತಂದುಕೊಟ್ಟ. ಬರೀ ಭಾಷೆಗೆ ಯಕ್ಷಗಾನ ಮಾತ್ರ ಒಂದು ಅಭಿವ್ಯಕ್ತಿ ಅಲ್ಲ, ಭಾಷೆಗೆ ನೂರಾರು ಅಭಿವ್ಯಕ್ತಿ ಕ್ರಮಗಳಿರ್ತವೆ. ಆ ನೂರಾರು ಅಭಿವ್ಯಕ್ತಿ ಕ್ರಮಗಳಲ್ಲಿ ಪ್ರಬಂಧಗಳನ್ನು ಬರೆದಿದ್ದಾರೆ ಅವರು, ಒಳ್ಳೆ ಕವಿತೆಯನ್ನು ಬರೆದಿದ್ದಾರೆ ಅವರು, ವಿಮರ್ಶೆಯನ್ನು ಬರೆದಿದ್ದಾರೆ, ಅರ್ಥ ಹೇಳಿದ್ದಾರೆ. ಹಾಗೆ ಭಾಷೆಯ ಸಾಧ್ಯತೆಗಳನ್ನು ಸೂರೆಗೊಂಡ, ಭಾಷೆಯ ಅಪಾರ ಸಾಧ್ಯತೆಗಳ ಕಡೆಗೆ ನಮ್ಮ ಗಮನವನ್ನು ಸೆಳೆದ ರಮಾನಂದ ಬನಾರಿಯವರು ನಿಜಕ್ಕೂ ದೊಡ್ಡವರು. ನಾನು ಒಂದು ಮಾತು ಹೇಳಿದರೆ ತಪ್ಪು ತಿಳ್ಕೊಳ್ಬೇಡಿ, ಅವರನ್ನ ಕಾಸರಗೋಡು ಕನ್ನಡಿಗ ಅಂತ ನಾವು ಹೇಳಲ್ಲ, ಗಡಿನಾಡು ಲೇಖಕ ಅಂತ ಹೇಳಲ್ಲ. ಅವರು 100ಕ್ಕೆ 100 ಕನ್ನಡದ ಲೇಖಕ, ಕನ್ನಡದ ಕಲಾವಿದವರು. ಆದ್ದರಿಂದ ನಮಗೆಲ್ಲರಿಗೂ ಕೂಡ ಒಬ್ಬ ಬೀದರದಲ್ಲಿರುವವ, ಒಬ್ಬ ಜತ್ತಿನಲ್ಲಿರುವವ, ಒಬ್ಬ ಅನಂತಪುರದಲ್ಲಿರುವ ಯಾವುದೇ ಕನ್ನಡಿಗನು ಕೂಡ ತಿಳ್ಕೊಳ್ಬೇಕಾದಂಥ ವಿಚಾರಗಳನ್ನು ಅವರು ಬರೆದಿದ್ದಾರೆ. ಅವರ ತಂದೆ ಕಿರಿಕಾಡು ಮಾಸ್ತರ್ ವಿಷ್ಣು ಭಟ್ರು ನನಗೆ ತುಂಬ ಪರಿಚಯ. ಅವರ ಅರ್ಥ ಕೂಡ ಬಹಳ ಚೆನ್ನಾಗಿತ್ತು. ಅನೇಕ ಜಗಳಗಳು, ಆಮೇಲೆ ಅವರ ವಾದ ವಿವಾದಗಳು ಅವೆಲ್ಲ ಬಹಳ ಚೆನ್ನಾಗಿತ್ತು. ಅವರು ಅದರ ಬಗ್ಗೆ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ. ಈ ಒಂದು ಒಳ್ಳೆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರುತ್ತಿರುವ ಬನಾರಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಕನ್ನಡಿಗರ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳಿ, ನಾನು ಉದ್ಘಾಟಕನಾಗಿ ಅಥವಾ ಇನ್ನೇನೋ ಒಂದು ವಿನಂತಿಯನ್ನು ನಮ್ಮ ಎಲ್ಲ ಭಾಷಣಕಾರರಿಗೆ ಏನು ಕೇಳಿಕೊಳ್ತೀನಿ ಅಂತಂದರೆ, ತಾವು ಬನ್ನಿ, ಸಮಯ ಕಡಿಮೆ, ನಾನು ಜಾಸ್ತಿ ಮಾತಾಡೋಣ, ರಾಧಾಕೃಷ್ಣ ಬೈತಾರೆ. ಏನಂದರೆ ಅವರೇ ಇವರೇ ಅಂತೆಲ್ಲ ಬಿಟ್ಟು ಬಿಡೋಣ. ಯಾಕಂದರೆ ವೇದಿಕೆಯಲ್ಲಿ ಒಂದು 10 ಜನ ಇದ್ದರೆ ಎಲ್ಲರ ಹೆಸರು ಹೇಳುವಾಗಲೇ 10 ನಿಮಿಷ ಆಗ್ತದೆ. ಕಲೆ ಅದು ಇವರಿಗೆ ರಕ್ತಗತವಾಗಿ ಬಂದಿದೆ ಮತ್ತು ಒಳ್ಳೆಯ ಒಬ್ಬ ಯಕ್ಷಗಾನ ಕಲಾವಿದರಾಗಿ, ಅದರಲ್ಲೂ ಒಬ್ಬ ಅರ್ಥಧಾರಿಯಾಗಿ ಮಿಂಚಿದವರು ಡಾಕ್ಟರ್ ರಮಾನಂದ ಬನಾರಿ. ಅವರು ಒಬ್ಬ ಒಳ್ಳೆಯ ವಾಗ್ಮಿ. ಅವರು ವಾಗ್ಮಿ ಎನ್ನುವ ಸಂಗತಿಯು, ಅವರು ಯಕ್ಷಗಾನ ತಾಳಮದ್ದಳೆ ಅರ್ಥಧಾರಿ ಎನ್ನುವಂತಹ ಸಂಗತಿಯು, ಅವರೊಬ್ಬ ಒಳ್ಳೆಯ ಲೇಖಕರು ಎನ್ನುವ ಸಂಗತಿ, ಇದು ಮೂರು ಕೂಡ ಒಟ್ಟಾಗಿ ಬೆಳೆದು ಬಂದ. ಅದನ್ನು ನಾವು ಮೂರಾಗಿ ನೋಡುವ ಹಾಗೆ ಇಲ್ಲ. ಯಾಕಂದರೆ ಕೆಲವರ ಭಾಷೆ ಮಾತನಾಡುವಾಗಿನ ಭಾಷೆ ಬೇರೆ, ಬರೆಯುವಾಗಿನ ಭಾಷೆ ಬೇರೆ, ವೇದಿಕೆಯಲ್ಲಿ ನಿಂತು ಔಪಚಾರಿಕವಾಗಿ ಮಾತಾಡುವಂತಹ ಭಾಷೆ ಬೇರೆ. ನಾವು ಕಾರಂತರಂತಹ ವ್ಯಕ್ತಿತ್ವಗಳನ್ನು ನೋಡುವುದು, ಕಾರಂತರಾಗಿ ಅಥವಾ ಶ್ರೇಣಿಯವರಾಗಿ ಅವರು ಒಂದು ಹೂ ಮುಟ್ಟುವುದಕ್ಕೂ ಕೂಡ ಅದ್ಭುತವಾದ ಅರ್ಥ ಇದೆ. ಅವರ ಹಿಂದೆ ಕಾಸರಗೋಡಿನ ಕನ್ನಡ ಹೋರಾಟಗಾರರಾಗಿ ಆ ಕನ್ನಡ ಹೋರಾಟ ಎನ್ನುವುದಕ್ಕೆ ಒಂದು ಹೊಸ ವ್ಯಕ್ತಿತ್ವದ ಹೋರಾಟ, ಅಥವಾ ನಾವು ಎಷ್ಟೋ ಸಲ ಹೇಳಿದ ಹಾಗೆ ಬರವಣಿಗೆಯ ಮೂಲಕ ಇಲ್ಲಿ ಕನ್ನಡ ಇದೆ, ಈ ಕನ್ನಡದ ಮೇಲೆ ಈ ಎಲ್ಲ ಹೋರಾಟಗಳನ್ನು ಕೂಡ ಸಮನ್ವಯಗೊಳಿಸಿ ಒಂದು ರೀತಿಯಲ್ಲಿ ಮುಂದುವರಿಯುತ್ತಿದೆ. ಕಾಸರಗೋಡು ಕರ್ನಾಟಕದೊಂದಿಗೆ ಕಾಸರಗೋಡನ್ನು ಸಾಂಸ್ಕೃತಿಕವಾಗಿ ಕರ್ನಾಟಕದೊಂದಿಗೆ ವಿಲೀನೀಕರಣಗೊಳಿಸುವ, ವಿಲೀನೀಕರಣಗೊಳ್ಳುವ, ಇಲ್ಲಿಯ ಸಂಸ್ಕೃತಿಯು ದಕ್ಷಿಣ ಕನ್ನಡ ಸಂಸ್ಕೃತಿಯು ಒಂದೇ ಅಖಂಡವಾದ ಸಂಸ್ಕೃತಿ ಆಗಿರುವುದರಿಂದ ಕಾಸರಗೋಡನ್ನು ದಕ್ಷಿಣ ಕನ್ನಡದ, ಆ ಮೂಲಕ ಕರ್ನಾಟಕದ ಭಾಗವಾಗಿಯೇ ಯಾವತ್ತೂ ಗುರುತಿಸಿಕೊಳ್ಳುವಂತೆ ನನ್ನಂಥವರಿಗೆ ಸಾಹಿತ್ಯದ ಚಾಕರಿ ಮಾಡಲಿಕ್ಕೆ ಮಾರ್ಗದರ್ಶಿ ನೆಲೆಯಲ್ಲೂ ಬೇಕು. ಒಂದು ವಿಶಿಷ್ಟ ವ್ಯಕ್ತಿತ್ವ. ಇದು ಮದ್ರಾಸ್ ಪ್ರಾಂತ್ಯದ ಆಡಳಿತಕ್ಕಿದ್ದಂಥ ಪ್ರದೇಶ. ವಿಚಾರದಲ್ಲಿ ತಪ್ಪಾಗಲಾರದು. ನಾನು ಏನು ಹೆಚ್ಚು ವಿಚಾರವನ್ನು ಹೇಳದೆ, ಇವತ್ತು ವಾಕ್ಯಾರ್ಥ ಗೋಷ್ಠಿಯಿಂದ ನಾನು ಕೆಲವು ಮಟ್ಟಗಳನ್ನು ಕೇಳಿದ್ದೇನೆ. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ನಾವು ಏನಾದರೂ ಒಂದು ವ್ಯವಸ್ಥೆಗಳಿಗೆ ಸೂಕ್ಷ್ಮವಾಗಿ ಅದನ್ನು ಬಿಳಿಮಲೆಯವರು ಹೇಳಿದ್ರು, ನಾನು ಅಷ್ಟೇ ಕೇಳಿದವರು ಮಾತಾಡ ಒಂದು ಉದಾತ್ತವಾದಂತಹ ಆಶಯ ಇತ್ತವರು. ಅದಕ್ಕೆ ಬೇಕಾಗಿ ಕಾಸರಗೋಡಿನ ಕನ್ನಡಿಗರಿಗಾಗಿ ರಾಜಧಾನಿಯ ಮಟ್ಟದಲ್ಲಿ ಅವರು ಕರ್ತವ್ಯ ನಿರತರಾದರು. ಬೇರೆ ಬೇರೆ ರೀತಿಯಲ್ಲಿ ಕನ್ನಡಕ್ಕಾಗಿ ಕಾಸರಗೋಡಿನ
ಕುಟುಂಬದವರು. ಯಾಕಂದರೆ ಈ ರೀತಿಯಲ್ಲಿ ನನ್ನ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಗೊಳಿಸಿ ಆಗಮಿಸಿದಂಥ ಎಲ್ಲ ಮಹಿಳೆಯರೇ ಮತ್ತು ಮನೆಯರು, ನಾನು ಹೆಚ್ಚು ಮಾತಾಡೋದಿಲ್ಲ. ಕಾರಣ ಏನು ಅಂತಂದರೆ ನಾನೇ ಹೇಳಿದ್ದವರಲ್ಲಿ 10 ನಿಮಿಷಕ್ಕಿಂತ ಹೆಚ್ಚಿಗೆ ಯಾರನ್ನು ಮಾತಾಡಿಕೊಳ್ತಾರೆ. ಹಾಗಾದರೆ ನಾನು 12-13 ನಿಮಿಷದಲ್ಲಿ ಮುಗಿಸಬೇಕು. ಹಾಗಾಗಿ 12 ವಿಷಯಗಳನ್ನು ಮಾತ್ರ ಹೇಳ್ತೇನೆ. ಎಲ್ಲವನ್ನು ಹೇಳುವುದಕ್ಕೆ ಆಗುವುದಿಲ್ಲ, ಎಲ್ಲವನ್ನು ಹೇಳಬೇಕಾಗಿ ಇಲ್ಲ. ಮುಖ್ಯವಾಗಿ ಈ ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನ ಸಮಾವೇಶ ಆಗುತ್ತಾ ಇರುವುದು ನೀರ್ಚಾಲಿನ ಮಹಾಜನ ವಿದ್ಯಾಲಯದ ಸಭಾಭವನ. ನಮ್ಮ ಜಯದೇವ ಖಂಡಿಗೆಯವರು ಈಗ ಅದರ ಮುಖ್ಯಸ್ಥರು. ನನಗೆ ಬಹಳ ಸ್ವಾರಸ್ಯ ಅಂತಂದರೆ ನೋಡಿ, ಇಡೀ ಕಾಸರಗೋಡಿಗೆ ಸಂಬಂಧಿಸಿ ಹೇಳ್ತೇನೆ, ಬೇರೆ ಕರ್ನಾಟಕದಲ್ಲಿಯೂ ಸಂಭವಿಸಿರ್ಬೋದು. ಎಲ್ಲ ವಿದ್ವಾಂಸರು ಕೂಡ ಹುಟ್ಟಿದ್ದು ಈ ನೀರ್ಚಾಲಿನಲ್ಲಿ. ಅಂದರೆ ಇದನ್ನು ನಾನು ಬೇರೆ ಒಂದು ರೀತಿಯಲ್ಲಿ ಹೇಳ್ತೇನೆ, ಇಲ್ಲಿಯ ಒಂದು ಕಾಸರಗೋಡಿನ ವಿದ್ವತ್ ಪರಂಪರೆಗೆ ಚಾಲನೆಯನ್ನು ಕೊಟ್ಟದ್ದು, ಚಾಲನಾಶಕ್ತಿ, ಚಾಲುವಿಗೆ ಒಂದೊಂದು ಈ ನೀರು ಚಾಲಿದೆ. ಆ ಚಾಲು ಎಂಬ ಶಬ್ದ ಎಲ್ಲ ಮಾತುಗಳಿರ್ಬೋದು, ಸಾಹಿತಿಗಳಿರ್ಬೋದು, ಬೇರೆ ಬೇರೆ ವಿದ್ವಾಂಸರಿರ್ಬೋದು, ಇವರೆಲ್ಲ ಈ ನೀರು ಚಾಲನೆಯಿಂದ ಬಂದವರು. ಅದೇ ಪರಂಪರೆಯನ್ನು ಮುಂದುವರಿಸುತ್ತಾ ಹೋಗುತ್ತಿರುವವರು ಜಯದೇವ ಖಂಡಿಗೆಯವರು. ಅವರ ತೀರ್ಥರೂಪರು ಖಂಡಿಗೆ ಪ್ರಿನ್ಸಿಪಾಲ್ ಶ್ಯಾಮ್ ಭಟ್ ಅವರು. ಅವರ ಬಗ್ಗೆ ನಾವು ಮಾತಾಡೋದಿಲ್ಲ. ಒಂದು ಮಾತು ಮಾತ್ರ ಹೇಳ್ತೇನೆ. ಒಬ್ಬ ಮಲಯಾಳಿ ವಿದ್ವಾಂಸರು ಒಮ್ಮೆ ಭಾಷಣ ಮಾಡುತ್ತಾ ಹೇಳಿದರು, ವಿತೌಟ್ ಪ್ರಿನ್ಸಿಪಲ್ ದೇರ್ ಈಸ್ ನೋ ಇಂಟ್ರೆಸ್ಟ್. ಅಲ್ವ? ಪ್ರಿನ್ಸಿಪಲ್ ಇಲ್ಲದಿದ್ದರೆ ಇಂಟ್ರೆಸ್ಟ್ ಎಲ್ಲಿಂದ? ಅವರು ಹೇಳೋದು ಪ್ರಿನ್ಸಿಪಲ್ ದೇರ್ ಇಸ್ ನೋ ಇಂಟ್ರೆಸ್ಟ್. ಅಂತಹ ಒಂದು ಅಸಾಧಾರಣ ಅಪೂರ್ವವಾದಂಥ ವ್ಯಕ್ತಿತ್ವ ಖಂಡಿಗೆ ಪ್ರಿನ್ಸಿಪಾಲ್ ಶ್ಯಾಮ್ ಭಟ್. ಇಲ್ಲಿ ನಾಡೋಜ ಪರಿಣಾಮ ಕೃಷ್ಣಯ್ಯನವರಿದ್ದರು, ನಮ್ಮ ಮಹಾೋಪಾಧ್ಯಾಯ ಶಂಕರಶಾಸ್ತ್ರಿಯವರಿದ್ದರು. ಇವರಿಂದೆಲ್ಲ ಈ ವಿದ್ಯಾಲಯ ಬೆಳಗಿದೆ. ಆದ್ದರಿಂದ ಪ್ರಪ್ರಥಮವಾಗಿ ಈ ವಿದ್ಯಾಲಯಕ್ಕೂ ಇಲ್ಲಿಂದ ಪ್ರಾರಂಭವಾದಂತಹ ಸಾಹಿತ್ಯ ಕಲಾ ಪರಂಪರೆಗೂ ನಾನು ವಂದಿಸ್ತೇನೆ. ಇನ್ನು 2 ಮಾತು, ಸಾಧಾರಣ 8 ನಿಮಿಷ ಆಗಿರಬಹುದು. ನಾವೆಲ್ಲ ನಂಬುವುದು ಋಣತ್ರಯ ಮತ್ತು ಗುಣತ್ರಯ. ಋಣತ್ರಯ ಅಂದರೆ ಏನು ನಿಮ್ಗೆ ಗೊತ್ತಿದೆ. ದೇವರ ಋಣ ಅಲ್ಲ, ಋಷಿಋಣ, 3 ಋಣಗಳು. ಗುಣತ್ರಯ ಅಂದರೆ ಏನು ಅದು ನಿಮಗೆ ಗೊತ್ತಿದೆ. ಸತ್ವ, ರಜ, ತಮ. ಗುಣತ್ರಯಗಳು ನಮ್ಮ ಸ್ವಭಾವವನ್ನು, ಸಂಸ್ಕಾರವನ್ನು ನಿರೂಪಿಸ್ತವೆ. ಋಣತ್ರಯಗಳು ನಮ್ಮ ಕರ್ತವ್ಯವನ್ನು ನಮಗೆ ನಿರ್ದೇಶಿಸ್ತವೆ. ಮನುಷ್ಯ ಏನು ಕರ್ತವ್ಯವನ್ನು ಮಾಡಬೇಕು ನಮ್ಮ ಬಗ್ಗೆ ಅವರು ಹೇಳಿದರು. ಅದರಿಂದ ಒಳ್ಳೆಯ ಮನುಷ್ಯ, ಸುಮಾರು ಒಳ್ಳೆಯದು ಹೇಳಿದರು. ಅವರು ಹೇಳಿದ್ದು ಒಳ್ಳೆಯದಾಗಿದೆ. ಬಹಳ ಒಳ್ಳೆಯದರ ಒಟ್ಟಿಗೆ ಕಡೆಗೆ ಒಳ್ಳೆಯ ಮನುಷ್ಯ ಅಂತ ಸೇರಿದರು. ನನಗೆ ಸ್ವಲ್ಪ ಧನ್ಯತೆ ಬಂತು. ಡಾಕ್ಟರ್ ಬಿಳಿಮಲೆಯವರು ಎಷ್ಟು ಯಥಾರ್ಥವಾಗಿ ಹೇಳ್ತಾರೆ, ನನ್ನ ವ್ಯಕ್ತಿತ್ವವನ್ನು ಇಷ್ಟು ಡೀಪಾಗಿ ಅವರು ಸೆರೆ ಮಾಡಿದ್ದಾರೆ ಅಂತ ನನಗೆ
ಹಾಗೆ ಸಂಭವಿಸಿದೆ. ಪ್ರಾಯಶಃ ಇರುವುದು ನಾನು ರಾಮಚಂದ್ರ ಉಚ್ಚೇದರೊಂದಿಗೆ ಹೆಚ್ಚು ಒಡನಾಟಿದ್ದೇನೆ. ಬಿಳುವೆಯವರು ಅಲ್ಲಿ ಬರ್ತಾ ಇದ್ದಾರೆ. ಇದು ಕಾರಣ ವೈದ್ಯರಿಗೆ ಕಾರಣ ಅರ್ಥದ ಬಗ್ಗೆ ಎಷ್ಟು ತಳಸ್ಪರ್ಶಿಯಾದಂತಹ ಅಧ್ಯಯನವನ್ನು ಅವರು ಮಾಡಿದ್ದಾರೆ ಅಂತಂದರೆ ಎಲ್ಲ ಪಾಯಿಂಟ್ ಒಂದರ ಬಿಡಲಿಲ್ಲ. ಒಳಾಂಗಣ, ಹೊರಾಂಗಣ, ಶ್ರುತಿ, ಸ್ವಗತ, ವಾದ, ಸಂವಾದ, ರಸಗಾರಿಕೆಯಲ್ಲಿ ಏನೇನು ಯಾವಾಗ ಹೇಗೆ ಬರಬೇಕು. ನಾನು ಅರ್ಥಾಯನ ಅಂತ ಒಂದು ಕೃತಿ ಬರೆದಿದ್ದೇನೆ. ಈ ಎಲ್ಲ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪಿಸಿದ್ದೇನೆ. ಪುನಃ ವಿಷಯಕ್ಕೆ ಬರ್ತೇನೆ. ಗಣತ್ರಯ ಹಾಗೆ ಮುಖ್ಯವಾಗಿ ನಮ್ಮ ಕರ್ತವ್ಯ ಏನು ಅನ್ನುವುದನ್ನು ನಾವು ಪ್ರಾರಂಭದಲ್ಲಿ ತಿಳ್ಕೊಳ್ಬೇಕು ಅಂತ ನನಗೆ ಅನಿಸಿದೆ. ನೋಡಿ, ಒಂದು ಮಾತನ್ನು ಹೇಳಿ ಬೇಗ ಮುಗಿಸ್ತೇನೆ. ಮನುಷ್ಯ ತನ್ನ ಇಡೀ ಜೀವಮಾನ ಹುಟ್ಟಿನಿಂದ ಈ ಭೂಮಿಯನ್ನು ಬಿಟ್ಟು ಹೋಗುವಲ್ಲಿವರೆಗೆ ಇಲ್ಲಿರುವ ಎಲ್ಲ ಸಂಪತ್ತುಗಳಿದೆ. ನಾವು ಮಾಡಿಟ್ಟದ್ದಲ್ಲ. ಇಲ್ಲಿ ನಾವು ಈ ಸಂಪತ್ತನ್ನೆಲ್ಲ ನಾವು ವಿನಿಯೋಗಿಸ್ತೇವೆ. ಹಾಗಾದರೆ ಇದನ್ನು ಪುನಃ ಕೊಡುವಂಥ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ದಾಸರು ಭಾಷಿದ್ದಾರೆ. ಈ ಒಂದು ನಾನು ಕೊಳಂಬೆ ಪುಟ್ಟಣಗೌಡರು ಅಲ್ವಾ, ಬೇರೆ ಶಬ್ದ ನನಗೆ ಕಾಣೋದಿಲ್ಲ. ಆದರೆ ಈ ಬಗೆಯಿಂದ ನನ್ನನ್ನು ಸತ್ಕರಿಸಿದ, ನನ್ನ ವ್ಯಕ್ತಿತ್ವವನ್ನು ಎತ್ತಿ ಹಿಡಿದು ಎಲ್ಲ ಕೆಲವು ಒಳ್ಳೆಯ ಗುಣಗಳನ್ನು ಅವರು ಹೇಳಿದರು. ಅದು ಇದ್ದರೆ ಖಂಡಿತವಾಗಿಯೂ ನಾವು ಧನ್ಯ ಅಂತ ಭಾವಿಸ್ತೇನೆ. ಇಲ್ಲದಿದ್ದರೆ ಅಂತಹ ಗುಣಗಳು ಮುಂದೆ ನನಗೆ ಪ್ರಾಪ್ತವಾಗಲಿ, ಈ ಜನರಿಗೆ ಈ ಬಗೆಯ ಸೇವೆಯನ್ನು ಕೊಡುವುದಕ್ಕೆ ಸಾಧ್ಯವಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಅನೇಕರು ಬಂದಿದ್ದಾರೆ, ಬಂಧುಗಳು ಬಂದಿದ್ದಾರೆ. ಅವರೆಲ್ಲರಿಗೆ ಸಾಹಿತ್ಯಗಳಿಗೆ, ಕವಿಗಳಿಗೆ, ಕಲಾವಿದರಿಗೆ ಮತ್ತೊಮ್ಮೆ ವಂದಿಸಿ, ಸಂದರ್ಭ ಇದ್ದರೆ ಸಂಜೆ ಮಾತಾಡಬಹುದು. ಏನೋ ಮಾತಾಡುವಲ್ಲಿ ನನಗೆ ಏನೋ ಒಂದು ಸಣ್ಣ ತಕರಾರು ಅನುಕೂಲವಿದೆ. ಬಹುಶಃ ತಾವು ನಿಜವಾಗಿ ಪ್ರಾಮಾಣಿಕವಾಗಿ ನಾನು ಭಾವಜೀವಿ ಅನ್ನೋದು ಹೌದು. ಹಾಗಾಗಿ ಡಾಕ್ಟರ್ ಗುರುಮೇಲೆಯವರಿಗೆ ಮತ್ತು ಇಲ್ಲಿ ಸೇರಿದ ಎಲ್ಲ ಗಣ್ಯರಿಗೆ, ಮಿತ್ರರಿಗೆ, ಮಿತ್ರರಿಗೆ ಮತ್ತೊಮ್ಮೆ ವಂದನೆಗಳು. ನಮಸ್ಕಾರ. ಎನ್ನುವುದನ್ನು ನಾವೆಲ್ಲ ಸ್ವಾಭಿಮಾನದಿಂದ ಹೇಳಿಕೊಳ್ಳಬೇಕಾಗಿದೆ. ಕಾಸರಗೋಡು ಅಂದಾಗ ತಕ್ಷಣ ಒಂದು ಬಗೆಯಲ್ಲಿ ಮಲತಾಯಿಯ ಮಕ್ಕಳ ಹಾಗೆ ನೋಡುವ ಪ್ರವೃತ್ತಿ ಕರ್ನಾಟಕದ ಸಂದರ್ಭದಲ್ಲಿದೆ. ಯಾವುದೇ ಸಂಗತಿಗಳು ಬಂದಾಗ ಅದು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕವೋ ಅಥವಾ ಇನ್ಯಾವುದೋ ಒಂದು ನಿರ್ದಿಷ್ಟ ಮೀಸಲಾತಿಯ ಕೆಳಗೂ ಕನ್ನಡಿಗರನ್ನು ನೋಡುವ ಒಂದು ಪ್ರವೃತ್ತಿ ಇರುವ ಕಾರಣಕ್ಕಾಗಿ ಇಲ್ಲಿನ ಕನ್ನಡ ಮನಸ್ಸುಗಳು ಎಲ್ಲೋ ಒಂದು ಸಂಕೋಚ ಪ್ರವೃತ್ತಿಯನ್ನು ತಾಳ್ತಾ ಇವೆ. ಅಂತಹ ಸಂಕೋಚದಿಂದ ಹೊರಬರಬೇಕಾದರೆ ಕನ್ನಡ ಸಂಸ್ಕೃತಿಯ ಮುಖ್ಯವಾದ ಧಾರೆಯ ಜೊತೆಗೆ ಕಾಸರಗೋಡಿನ ಸಂಸ್ಕೃತಿಯನ್ನು ವಿಲೀನೀಕರಣಗೊಳಿಸಿ ನೋಡಬೇಕು ಎನ್ನುವುದು ನನ್ನ ಒಂದು ಅಭಿಪ್ರಾಯ. ಹೀಗೆ ಕಾಸರಗೋಡು ಕನ್ನಡಿಗರು ಕೀಳಮೆಯಿಂದ ಹೊರಬಂದು ಎಲ್ಲರ ಜೊತೆ ಬೆರೆಯಬೇಕಾದರೆ ಕರ್ನಾಟಕದಲ್ಲೇ ಆಚರಿಸುವ ಹಾಗೆ, ಕನ್ನಡದ ಬಗೆಗೆ ಸಂಭ್ರಮಿಸುವ ಹಾಗೆ ಕಾಸರಗೋಡಲ್ಲಿ ಕೂಡ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗುತ್ತದೆ. ಹಂಪಿ ಉತ್ಸವ ಎಂದು, ಕನಕಗಿರಿ ಉತ್ಸವ ಎಂದು, ಬನವಾಸಿ ಉತ್ಸವ ಎಂದು ಆಚರಣೆ ಮಾಡುವ ಹಾಗೆ ಕಾಸರಗೋಡಿನ ವಿವಿಧ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಹಿತ್ಯೋತ್ಸವಗಳನ್ನು ಕರ್ನಾಟಕದ ಸಂಸ್ಕೃತಿ ಇಲಾಖೆಯ ಆಯೋಜಿಸಿದರೆ ಕನಸುಗಳ ಭೂಮಿಗೆ ಯಾತ್ರೆ ಎನ್ನುವಂತಹ
ಮಲಯಾಳ ಮೂಲದ ಕೃತಿಯನ್ನು ಪ್ರವೀಣ್ ರಾಜೇಶ್ ರಾವ್ ಅವರು ಅನುವಾದ ಮಾಡಿದ್ದಾರೆ. ಒಬ್ಬ ಲೇಖಕ, ಮಲಯಾಳಿ ಲೇಖಕ. ಅವರು ನಮ್ಮ ಹತ್ತಿರದ ಮುಳಿಯಾರಿನವರು. ಚಿಕ್ಕಂದಿನಲ್ಲೇ ವಿದೇಶಿ ಅಲ್ಲಿ ದುಡಿಬೇಕು ಇಲ್ಲ ಆ ವಿದೇಶದ ಆಕರ್ಷಣೆಗೆ ಒಳಗಾಗಿ ಬದುಕಿನ ನಿರ್ವಹಣೆಗೆ ಬೇಕಾಗಿ ವಿದೇಶಕ್ಕೆ ಹೋಗಿ ಅಲ್ಲಿ ಪತ್ರಿಕೆಗಳಲ್ಲಿ ಕೂಡ ದುಡಿಯುತ್ತಾ ಕೆಲವೊಮ್ಮೆ ನಮ್ಮ ದೇಶಕ್ಕೆ ಬಂದು ಎಂಡೋಸಲ್ಫಾನ್ನಂಥ ಆ ಸಮಸ್ಯೆಯ ವಿರುದ್ಧ ಕೂಡ ಹೋರಾಡುತ್ತಾ ಅಂಕಣ ಲೇಖನಗಳನ್ನು ಬರೆಯುವಲ್ಲಿ ಬಹಳಷ್ಟು ಹೆಸರನ್ನು ಪಡೆದಂತಹ ಕುಟ್ಟಿಯಾನು ಮೊಹಮ್ಮದ್. ಈಗ ಆ ಪುಸ್ತಕವನ್ನು ಬಿಡುಗಡೆಗೊಳಿಸ್ತಾ ನಮ್ಮ ಪುರುಷೋತ್ತಮ ಬಿಳಿಮಲೆಯವರು ಆ ಕೃತಿಯನ್ನು ಡಾಕ್ಟರ್ ನ್ಯಾಷನಲ್ ಅಬ್ದುಲ್ಲಾ അവರಿಗೆ ഹസ്താന്തരം നടത്താൻ സാധിച്ചതിൽ വളരെ സന്തോഷം. സപ്തഭാഷാ സംഗമഭൂമിയായ ഈ കാസർഗോഡ് വെച്ച് ഒരു മലയാളിയായ എഴുത്തുകാരൻ്റെ പുസ്തകം ഈ കന്നഡ സമ്മേളനത്തിൽ വെച്ച് പ്രകാശനം ചെയ്യാൻ വേണ്ടി ഇതിൻ്റെ സംഘാടകർ കാണിച്ച ആ സ്നേഹത്തിനും സന്തോഷത്തിനും കൃതജ്ഞത അറിയിച്ചു.